ನೈಟ್ ಮಲಗುವಾಗ ನಾಳೆಯಿಂದ ಬೇಗ ಎದ್ದೇಳ್ಬೇಕಂತ ಪ್ಲಾನ್ ಮಾಡಿದ್ರೆ ಮಾರ್ನಿಂಗ್ ಏಳೋಷ್ಟರಲ್ಲಿ 11:30 ಆಗಿತ್ತು. ವೆಲ್ಕಮ್ ಬ್ಯಾಕ್ ಟು ಡೇ 22. ಎದ್ದಿದ ತಕ್ಷಣನೇ ಬಾಳೆಕಾಯಿ ಸಾಂಬಾರು, ರೈಸು, ಚೀಸ್ ಆಮ್ಲೆಟ್ ಎಲ್ಲ ತಿನ್ಕೊಂಡು ಓಟ್ಸ್ ಖಾಲಿ ಆಗಿತ್ತು. ಒಂದು ಹೊಸ ಪ್ಯಾಕ್ ಓಟ್ಸ್ ಓಪನ್ ಮಾಡಿ ಪ್ರೀ ವರ್ಕೌಟ್ಗೆ ಓಟ್ಸ್ ಎಲ್ಲ ತಿನ್ಕೊಂಡು ಜಿಮ್ಮಿಗೆ ಎಂಟ್ರಿ ಆದೆ. ಜಿಮ್ಮಿಗೆ ಎಂಟ್ರಿ ಆಗ್ತಿದ್ದಂಗೆ ವಾರ್ಮ್ ಅಪ್ ಶುರು. ಈ ವಾರ್ಮ್ ಅಪ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಯಾವ ವರ್ಕೌಟ್ ಅಂತ. ವರ್ಕೌಟ್ಗೂ ಮೊದಲು ವಾರ್ಮ್ ಅಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ಲೆಗ್ ವರ್ಕೌಟ್ ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಕ್ವಾಟ್ಸ್, ಆದಷ್ಟು ಡೀಪ್ ಸ್ಕ್ವಾಟ್ ಹೊಡೆಯಕ್ಕೆ ಟ್ರೈ ಮಾಡಿ. ಇದು ನಮ್ ಲೆಗ್ ಇಂಪ್ರೂವ್ಮೆಂಟ್ ತುಂಬಾ ಯೂಸ್ಫುಲ್. 4 ಸೆಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಲೆಗ್ ಎಕ್ಸ್ಟೆನ್ಷನ್ ಮಾಡಿದೆ. ಲೆಗ್ ವರ್ಕೌಟ್ ಮಾಡೋ ಜೋಶಲ್ಲಿ ಕ್ರೇಟಿನ್ ತಗೊಳ್ಳದೆ ಮರ್ತೋಗಿತ್ತು. ಮಿಕ್ಕಿರೋ ಒಂದ್ ಸ್ಕೂಪ್ ಕ್ರೇಟಿನ್ ತಗೊಂಡು ಬ್ಯಾಕ್ ಟು ಲೆಗ್ ವರ್ಕೌಟ್. 4 ಸೆಟ್ಸ್ ಈ ಲಂಜಸ್ ನ ಮಾಡೋಷ್ಟರಲ್ಲಿ ನನ್ನ ಕತೆ ಅಂತೂ ಫುಲ್ ಗೋವಿಂದಾನೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಿಕ್ಕಿರೋ 2 ವರ್ಕೌಟ್ಸ್ ನ ಕಂಪ್ಲೀಟ್ ಮಾಡಿದೆ. ಸುಮೋ ಸ್ಕ್ವಾಟ್ಸ್ ನ 3 ಸೆಟ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಕಾಫ್ ಮಸಲ್ ನ ಟ್ರೈನ್ ಮಾಡಿ ಟೋಟಲ್ ಆಗಿ 6 ವೇರಿಯೇಷನ್ ಮಾಡ್ಕೊಂಡು ಲೆಗ್ ವರ್ಕೌಟ್ ಕಂಪ್ಲೀಟ್ ಮಾಡಿ ಶೋಲ್ಡರ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಶೋಲ್ಡರ್ ವರ್ಕೌಟ್ಗೆ ಟೋಟಲ್ ಆಗಿ 4 ವೇರಿಯೇಷನ್ ಮಾಡಿದೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಅಲ್ಲಿ ಆಪ್ಸ್ ನ ಟ್ರೈನ್ ಮಾಡಿದೆ. ಆಪ್ಸ್ ಗೆ 3 ವೇರಿಯೇಷನ್. ವರ್ಕೌಟ್ ಎಲ್ಲ ಆದ್ಮೇಲೆ ಪೋಸ್ಟ್ ವರ್ಕೌಟ್. ಇದು ನೋಡಕ್ ಖರಾಬ್ ಆಗೈತೆ, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇವತ್ತು ನಾ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದು ರೆಗ್ಯುಲರ್ ಆಗಿ ಕುಡಿಯೋ ಬನಾನಾ ಶೇಕ್ ಕುಡ್ಕೊಂಡು ಇವತ್ತು ಊಟಕ್ಕೆ ಚಿಕನ್, ರೈಸ್, ಸೌತೆಕಾಯಿ ಮತ್ತೆ ಬೀನ್ಸ್ ಎಲ್ಲ ತಿಟ್ಕೊಂಡು ಡೇನ ಎಂಡ್ ಮಾಡಿದೆ. ಬೈ ಬೈ, ನಾಳೆ ಸಿಗುವ.